ರಾಜ್ಯಾದ್ಯಂತ ಜಾತಿ ಗಣತಿ ಸಮೀಕ್ಷೆ ನಡೆದಿದೆ. ಇದರ ಬೆನ್ನಲ್ಲೇ ಕೆಲವು ಗೊಂದಲಗಳು ಕೂಡ ಮುಂದುವರೆದಿವೆ. ಸಂವಿಧಾನದಲ್ಲಿ ರಾಜ್ಯ ಸರ್ಕಾರಕ್ಕೆ ಗಣತಿ ಮಾಡುವ ಅಧಿಕಾರ ಇಲ್ಲ. ಹಾಗಾಗಿ ಪ್ರಸಕ್ತ ನಡೆದಿರುವ ಸರ್ವೆಗೆ ತಡೆಯಾಜ್ಞೆ ನೀಡುವಂತೆ ಕೆಲವರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಇಂದು ಹೈಕೋರ್ಟ್ನಲ್ಲಿ ಗಣತಿ ಭವಿಷ್ಯ ನಿರ್ಧಾರವಾಗಲಿದೆ. ಹಾಗಿದ್ರೆ ನಿನ್ನೆಯಿಂದ ಜಾತಿ ಗಣತಿ ವಿಚಾರದಲ್ಲಿ ಏನೆಲ್ಲ ಆಯಿತು ನೋಡೋಣ ಬನ್ನಿ. ರಾಜ್ಯ ಸರ್ಕಾರದ ಜಾತಿ ಗಣತಿ ಸರ್ವೆ ಕಂಟಿನ್ಯೂ. ಎರಡನೇ ದಿನವೂ ಮುಂದುವರಿದ ಲೋಪದೋಷ. ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಮುಂದೂಡಿಕೆ. ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ನಿನ್ನೆಯಿಂದ ಜಾತಿ ಗಣತಿ ಸರ್ವೆಯನ್ನ ಕೈಗೆತ್ತಿಕೊಂಡಿದೆ. ಗಣತಿದಾರರು ಡಿಜಿಟಲ್ ಆಪ್ ಮೂಲಕ ಇವತ್ತು ಮನೆಗಳನ್ನ ಮುಟ್ಟಿದ್ದಾರೆ. ಕುಟುಂಬ ಸದಸ್ಯರ ಜಾತಿ, ಉಪಜಾತಿ, ಶೈಕ್ಷಣಿಕ ಸ್ಥಿತಿಗತಿ, ಆರ್ಥಿಕ ಪರಿಸ್ಥಿತಿ, ಸಮಾಜದಲ್ಲಿ ಹೊಂದಿರುವ ಸ್ಥಾನಮಾನ, ಉದ್ಯೋಗ, ನಿರುದ್ಯೋಗ ಇತ್ಯಾದಿ 60 ಅಂಶಗಳನ್ನು ಮುಂದಿಟ್ಕೊಂಡು ಜನರಿಂದ ಮಾಹಿತಿಯನ್ನು ಹೊರತೆಗೆದಿದ್ದಾರೆ. ಎಲ್ಲವನ್ನ ತಮಗೆ ನೀಡಿರುವ ಡಿಜಿಟಲ್ ಆಪ್ ಮೂಲಕ ರಿಜಿಸ್ಟರ್ ಮಾಡಿಕೊಳ್ತಿದ್ದಾರೆ. ಆದರೆ ಹಲವು ಕಡೆ ಆಪ್ ಕೈಕೊಟ್ಟು ಮಾಹಿತಿಗಳು ಹೊರಬಿದ್ದಿವೆ. ಆದರೆ ಕೆಲವು ಕಡೆ ಆಪ್ ಕೈಕೊಟ್ಟ ಮಾಹಿತಿಗಳು ಹೊರಬಿದ್ದಿವೆ. ಕೆಲವು ಕಡೆ ತಾಂತ್ರಿಕ ಕಾರಣಗಳು ಧಕ್ಕೆಯಾಗಿವೆ. ಕೆಲವು ಕಡೆ ಅಪ್ಲೋಡ್ ಸಮಸ್ಯೆ ಎದುರಾಗಿದೆ. ಕೆಲವು ಕಡೆ ಮಾರ್ಗದರ್ಶನದ ಕೊರತೆಯೂ ಕಂಡು ಬಂದಿದೆ. ಜಾತಿ ಗಣತಿ ಸಮೀಕ್ಷೆಗೆ ಸರ್ವರ್ ಸಮಸ್ಯೆ ದೊಡ್ಡ ತಲೆನೋವಾಗಿದೆ. ಆಪ್ ವರ್ಕ್ ಆಗದ ಕಾರಣ ಸಿಬ್ಬಂದಿ ಹೈರಾಣಾಗ್ತಿದ್ದಾರೆ. ಗಣತಿ ಸಮೀಕ್ಷೆಗೆ ನಿಯೋಜನೆಗೊಂಡ ಶಿಕ್ಷಕರ ಗೋಳಾಟ ಮುಂದುವರೆದಿದೆ. ಒಂದ್ ಕಡೆ ಸರ್ವರ್ ಸಮಸ್ಯೆ, ಇನ್ನೊಂದ್ ಕಡೆ UHID ಸಮಸ್ಯೆ ಅಂತ ಆರೋಪ ಕೇಳಿಬಂದಿದೆ. UHID ಸ್ವೀಕಾರ ಹೆಚ್ಚಿಲ್ಲ. ಲೊಕೇಶನ್ ಬೇರೆ ಕಡೆ ತೋರಿಸ್ತಾ ಇದೆ. ಆಸ್ಪತ್ರೆ, ಕಿರಾಣಿ, ಹಿಟ್ಟಿನ ಗಿರಣಿಗೂ UHID ಸ್ಟಿಕ್ಕರ್ ಹಚ್ಚಿದ್ದಾರೆ. ಹೀಗಾದ್ರೆ ನಾವು 15 ದಿನದಲ್ಲಿ ಸರ್ವೆ ಹೇಗ್ ಮಾಡಬೇಕು ಅಂತ ಶಿಕ್ಷಕರು ಅಳಲು ತೋಡ್ಕೊಂಡಿದ್ದಾರೆ. ಇದರ ಜೊತೆಗೆ ಹಬ್ಬ ಹರಿದಿನಗಳನ್ನ ಬಿಟ್ಟು ಸಮೀಕ್ಷೆಗೆ ಬಂದು ಫಜೀತಿಯನ್ನ ಅನುಭವಿಸುತ್ತಿದ್ದಾರೆ. ಜಾತಿ ಗಣತಿಗೆ ತಡೆ ನೀಡುವಂತೆ ಹೈಕೋರ್ಟ್ನಲ್ಲಿ ರೇಟ್. ವಿಚಾರಣೆ ಅರ್ಜಿ ಮುಂದೂಡಿದ ನ್ಯಾಯಾಲಯ. ಇನ್ನು ರಾಜ್ಯ ಸರ್ಕಾರ ಜಾತಿ ಗಣತಿ ನಡೆಸೋಕೆ ಅವಕಾಶ ಇಲ್ಲ. ಅದು ಅವೈಜ್ಞಾನಿಕವಾಗಿದೆ. ಕ್ರಿಶ್ಚಿಯನ್ ಜೊತೆ ಹಿಂದೂ ಸೇರಿಸಲಾಗಿದೆ. ಹೀಗಾಗಿ ಜಾತಿ ಜನಗಣತಿಗೆ ತಡೆ ನೀಡುವಂತೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಂಘ ಹಾಗೂ ಒಕ್ಕಲಿಗ ನಾಯಕರು ಮೇಲ್ಮನವಿಯನ್ನ ಸಲ್ಲಿಸಿದ್ರು. ವಿಚಾರಣೆಯನ್ನ ಕೈಗೆತ್ತಿಕೊಂಡ ನ್ಯಾಯಾಲಯ ವಾದ ಪ್ರತಿವಾದವನ್ನ ಆಲಿಸಿತ್ತು. ಇವತ್ತು ಯಾವುದೇ ನಿರ್ಣಯಕ್ಕೆ ಬರೋಕೆ ಸಾಧ್ಯವಾಗದೆ ನ್ಯಾಯಾಧೀಶರು ವಿಚಾರಣೆಯನ್ನ ಮುಂದೂಡಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರ ಶಾಶ್ವತ ಹಿಂದುಳಿದ ವರ್ಗಗಳ ಮೂಲಕ ಮಾಡಿಸ್ತಾ ಇರುವಂತಹ ಜಾತಿ ಗಣತಿ ಸಮೀಕ್ಷೆ ಮೇಲೆ ಕರಿನೆರಳು ನಾಳೆಯವರೆಗೆ ಹಾಗೇ ಉಳಿಯಲಿದೆ. ಬುಧವಾರ ನ್ಯಾಯಾಲಯ ಏನ್ ತೀರ್ಪು ಕೊಡುತ್ತೆ ಅದರ ಮೇಲೆ ಜಾತಿ ಗಣತಿಯ ಭವಿಷ್ಯ ನಿಂತಿದೆ. ಒಟ್ನಲ್ಲಿ ನಿನ್ನೆಯಿಂದ OBC ಆಯೋಗ ಜಾತಿ ಗಣತಿಯನ್ನ ಆರಂಭಿಸಿದೆ. ನಿನ್ನೆಯಂತೆ ಇವತ್ತು ಕೆಲ ತಾಂತ್ರಿಕ ಅಂಶಗಳು ಗಣತಿಗೆ ಅಡ್ಡಿಯಾಗಿವೆ. ಹಾಗಾಗಿ ನಿರೀಕ್ಷಿತ ಗೋಲು ತಲುಪೋಕೆ ಸಾಧ್ಯವಾಗಿಲ್ಲ. ಸಮಸ್ಯೆ ಸರಿಪಡಿಸುವ ಪ್ರಯತ್ನಗಳು ಮುಂದುವರೆದಿದೆ. ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು.